ಸರ್, ಈ ಆತ್ಮಕಥೆಗಳಿಗೆ ಟೈಟಲ್ ಕೊಡ್ತಾರಲ್ಲ ಸರ್, ಅದು ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ. ಅಂದ್ರೆ ಇಡೀ ಜೀವನದಲ್ಲಿ ಯಾವುದೋ ಒಂದು ಪಾಯಿಂಟ್ ಹಿಂಗೆ ತೆಗೆದು ಟಕ್ ಅಂತ ಆ ಟೈಟಲ್ ಬರುತ್ತಲ್ಲ, ಅವು ಏನಿರಬಹುದು ಅಂತ. ನೀವ್ ಯಾಕಿದು ಕೈಗೆ ಬಂದ ತುತ್ತು ಅಂತ ಕೊಟ್ರಿ? ಕೈಗೆ ಬಂದ ತುತ್ತು ತುಂಬಾ ಜನ ಕೇಳ್ತಾರೆ. ಇದು ನೀವು ಒಬ್ಬರೇ ಅಲ್ಲ, ತುಂಬಾ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ಗುರುರಾಜ್ ಕರ್ಜಗಿ ಅವರು ಮುನ್ನೋಡಿ ಬರೆದ್ರು, ಅವ್ರು ಕೂಡ ಕೇಳಿದ್ರು. ನಂದು ಉತ್ತರ ಇಷ್ಟೇ, ಆ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿರಿಯ IPS ಅಧಿಕಾರಿಯಾಗಿದ್ದೆ, ಅತ್ಯಂತ ಹಿರಿಯ IPS. ಕಾನೂನು ರೀತಿ ಅಂದರೆ ನಾರ್ಮಲ್ ಪ್ರೋಸೆಸ್ಸಲ್ಲಿ ಈ ರಾಜ್ಯದ ಪೊಲೀಸ್ ಇಲಾಖೆ ಮುಖ್ಯಸ್ಥ ನಾನು ಆಗಬೇಕಾಗಿತ್ತು, ಆದರೆ ನಾನು ಆಗಲಿಲ್ಲ. ಬೇರೆ ಒಂದು ಹುದ್ದೆಯಿಂದ ನಾನು ರಿಟೈರ್ ಆದೆ. ಆವಾಗ ನನಗೆ ಅನಿಸಿದ್ದು, ಆ ಟೈಮಲ್ಲಿ ಅನಿಸಿದ್ದು, ನನಗೆ ಬರಬೇಕಾಗಿತ್ತು, ಇದು ನಾನು ಫುಲ್ಲಿ ಡಿಸರ್ವ್ಡ್, ಎಲ್ಲ ಇದೆಲ್ಲ ಐ ಡಿಸರ್ವ್ ದಿಸ್ ಪೋಸ್ಟ್, ಇದು ನಂಗೆ ಬರಬೇಕಾಗಿತ್ತು, ನನಗೆ ಬರಲಿಲ್ವಲ್ಲ ಅಂತ. ಆ ಟೈಮಲ್ಲಿ ಅಂದರೆ 2011ರಲ್ಲಿ ನಾನು ಬಹಳ ಹೋರಾಟ ಮಾಡಿದೆ. ಒಂದು ಪೋಸ್ಟ್ ದಕ್ಕಬೇಕು ಅಂತ ಹೇಳಿ ನಾನು ಬೇಕಾದಷ್ಟು ಕಾನೂನಾತ್ಮಕ ಹೋರಾಟ ಮಾಡಿದೆ. ಎಲ್ಲ ಹೋರಾಟದಲ್ಲೂ ನಾನು ಜಯಶಾಲಿಯಾದೆ, ಪ್ರತಿಯೊಂದರಲ್ಲೂ. ಅಷ್ಟಾದರೂ ಇನ್ನೇನು ನಾಳೆ ದಿವಸ ನೀವು ಅನೌನ್ಸ್ ಆಗಬೇಕು ಅಂತ ಹೇಳಿ ಕಡೆಗಳಿಗೆ ಅನೌನ್ಸ್ ಆಗಲಿಲ್ಲ. ಕಡೆಗಳಿಗೆಯಲ್ಲಿ ಬಹಳ ಸಾಮಾನ್ಯವಾಗಿ ಯಾವುದೇ, ನಾನು ಒಬ್ಬ ಹ್ಯೂಮನ್ ಬೀಯಿಂಗ್, ಮಾನವ, ಬಹಳ ಬೇಸರ ಆಯಿತು, ದುಃಖ ಆಯಿತು, ಎಲ್ಲ ಆಯಿತು. ಅದಾದ ನಂತರ ಅಂದರೆ ಇದು ಆಗದೆ ಇದ್ದಾಗ, ಅದಾದಮೇಲೆ ನನಗೆ ಇನ್ನೊಂದು ಕೆಲವೇ ದಿನ ನನ್ನ ನೌಕರಿ ಉಳಿದಿತ್ತು. ಮಂಗಳೂರು ಕಡೆ ಹೋಗಿದ್ದೆ, ಬಹಳ ಭೀಕರವಾದ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಲ್ಲಿ ನಮ್ಮ ವಾಹನ ನೋಡಿದರೆ ಅದರಲ್ಲಿದ್ದವ್ರು ಯಾರೂ ಬದುಕುಳಿತಾರೆ ಅಂತ ಅನಿಸಿರಲಿಲ್ಲ. ನನಗೆ ಮೈಯಲ್ಲಿ ಬೇಕಾದಷ್ಟು ಮೂಳೆಗಳು ಪುಡಿ ಆದವು. ಆಸ್ಪತ್ರೆಯಲ್ಲಿ 21 ದಿವಸ ಇದ್ದೆ. ನಾನು ರಿಟೈರ್ ಆಗಿದ್ದು, ಬೇರೆ ಎಲ್ಲರೂ ತಮ್ಮ ಕಚೇರಿಗೆ ಹೋಗಿ ಕಡೆಗೆ ದಿವಸ ಹೋಗಿ ಸೈನ್ ಮಾಡಿಕೊಂಡು ಹಾರ ತುರಾಯಿ ಹಾಕಿಸ್ಕೊಂಡು ಎಲ್ಲರ ಹತ್ರನೂ ಶೇಕ್ ಹ್ಯಾಂಡ್ ಮಾಡ್ಕೊಂಡು ರಿಟೈರ್ ಆಗ್ತಾರೆ. ನಾನು ಹಾಗಾಗಲಿಲ್ಲ. ನಾನು ನಮ್ಮ ಮನೆಯಲ್ಲೇ ಬೆಡ್ ಮೇಲೆ ಮಲ್ಕೊಂಡೇ ರಿಟೈರ್ ಆಗಿದ್ದು. ಇದು ಯಾರು ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮ IPS ಅಧಿಕಾರಿ ನಾನೇ ಈ ರೀತಿ ರಿಟೈರ್ ಆಗಿತ್ತು. ತುಂಬ ಜನಕ್ಕೆ ಅದು ಕೇಳಿದ್ರೆ, ಅದನ್ನು ನನ್ನ ಪುಸ್ತಕ ಓದೋರು ಕೆಲವರು ಕಣ್ಣಲ್ಲಿ ನೀರು ಹಾಕೊಂಡ್ರು. ಇದೇನು ಈ ಥರ ನಿಮ್ಗಾಯ್ತು, ನೀವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಿಮ್ಗೆ ಹೀಗಾಯ್ತಲ್ಲ ಅಂತ. ಇದೆಲ್ಲ ಆದಮೇಲೆ ನಾನೊಂಥರ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡ್ತಾನು, ನನ್ನ ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲ ಅಂತ ಅವಾಗ ಅನಿಸಿತ್ತು.